ಧಾರ್ಮಿಕ ಹಿನ್ನೆಲೆಯ ಶಾಂತಳ್ಳಿ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರೋತ್ಸವವನ್ನು ಜನವರಿ 13ರಿಂದ 17ರವರೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅಂತ ಕುಮಾರಲಿಂಗೇಶ್ವರ ದೇವಾಲಯ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಕೆಎಂ ಲೋಕೇಶ್ ಹೇಳಿದ್ದಾರೆ. ಜನವರಿ 16ರಂದು 65ನೇ ವರ್ಷದ ಮಹಾರಥೋತ್ಸವ ಆಹ್ವಾನಿತರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಮಧ್ಯಾಹ್ನ 12ಕ್ಕೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 13ರಂದು ಬೆಳ್ಳಿ ಬಂಗಾರ ದಿನ ಆಚರಣೆಯೊಂದಿಗೆ ಸಂಜೆ 6:30ರಿಂದ ಜಾತ್ರೆ ಪ್ರಾರಂಭೋತ್ಸವ ಪೂಜೆ ನಡೆಯಲಿದೆ. ತಾರೀಖು 14ರಂದು ಮಕರ ಸಂಕ್ರಮಣ ಕರುವಿನ ಹಬ್ಬ ಹಾಗೂ 7 ಗಂಟೆಗೆ ದೇಗುಲದ ಗರುಡ ಕಂಬದ ಅಗ್ರಪೀಠದಲ್ಲಿ ತುಪ್ಪದ ನಂದಾದೀಪವನ್ನು ಬೆಳಗಿಸಲಾಗುತ್ತೆ. ಕುಮಾರಳ್ಳಿ, ಜಕ್ಕನಹಳ್ಳಿ, ಕೊತ್ತನಹಳ್ಳಿ ಗ್ರಾಮಸ್ಥರು ಮತ್ತು ದೇವರ ಒಡೆಕಾರರು ಹಾಗೂ ಭಕ್ತಾದಿಗಳು ಪುಷ್ಪಗಿರಿ ಬೆಟ್ಟದಲ್ಲಿ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿಯ ಪಾದುಕೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸಲಿದ್ದಾರೆಂದು ಮಾಹಿತಿ ನೀಡಿದರು. ಹಾಗೆಯೇ ಮಾಜಿ ಲೋಕಸಭಾ ಸದಸ್ಯರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಶಿಕ್ಷಣದವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡರು ಭಾಗವಹಿಸ್ತಾರೆ. ಹಾಗೆಯೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ BS ಪನ್ನಣ್ಣವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್, ಹಾಗೆಯೇ ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂಥ ಅಪ್ಪಚ್ಚರಂಜನವರು, ಹಾಗೆಯೇ ನಿರ್ದೇಶಕರು, ರಾಜ್ಯ ಒಕ್ಕೂಟ ಸಂಘದ ನಿರ್ದೇಶಕರು ಮತ್ತು ದಾನಿಗಳಾದಂಥ ಹರಪಳ್ಳಿ ರವೀಂದ್ರವರು, ಹಾಗೆಯೇ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ವೀಣಾಚನವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ KP ಚಂದ್ರಕಲಾ, ಹಾಗೆಯೇ ನಮ್ಮ ಗೋಪಾಲಗೌಡ ನರಸಿಂಹ ಮೈಸೂರು, ಸುಶೀಲ್ ಗೌಡ ಅವರು ಸಹ ದಾನಿಗಳು, ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ನಮ್ಮ ದಾನಿಗಳಾದಂಥ ಮಂತರ್ವ ದಾನಿಗಳು, ನಮ್ಮ ಸ್ಥಳೀಯರಾದಂಥ ಕೊತ್ತನಹಳ್ಳಿ ಅರುಣವರು, ಹಾಗೆಯೇ ಶ್ರೀಮತಿ ಚಂದ್ರಕಲಾ ಮತ್ತು B ರಾಮಚಂದ್ರ ಬೆಂಗಳೂರು, ಇವರು ಸಹ ದಾನಿಗಳು, ಅವರು ಭಾಗವಹಿಸ್ತಾರೆ. ಹಾಗೆಯೇ NM ಮುತ್ತಪ್ಪ ದಾನಿಗಳು, ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ BB ಸತೀಶ್, ಮಾಜಿ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿ ಅಧ್ಯಕ್ಷರಾದಂಥ BB ಸತೀಶ್ ಅವರು ಸಹ ಆಗಮಿಸ್ತಾರೆ. ಹಾಗೆಯೇ ಮುಕ್ತಾಯ ಸಮಾರಂಭಕ್ಕೆ SC ಮೇಧಪ್ಪನವರು ಮುಖ್ಯ ಅತಿಥಿಗಳಾಗಿ, KS ರಾಮಚಂದ್ರ, ಮಾಜಿ ಅಧ್ಯಕ್ಷರು ಧರ್ಮದರ್ಶಿ ಮಂಡಳಿ, BL ಸಂತೋಷ್ ಉದ್ಯಮಿ ಬೆಂಗಳೂರು ಕೋಟೆಯವರು, KT ಸತೀಶ್ ಗುತ್ತಿಗೆದಾರರು